ಚಿರೋ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಪಾಪಗೆ ಮುಡಿ ಕೊಡೋಣ ಅಂತ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಉಮೇಶ್ ಕೂಡ ಕಾರ್ ತರಕ್ಕೆ ಹೋಗಿದ್ದಾರೆ. ಪಾಪುನು ಎಲ್ಲ ಆಟ ಆಡ್ತಿದ್ದಾಳೆ. ಎತ್ಕೋ ಅಂತ ಆಟ ಮಾಡ್ತಾ ಇದ್ಲು. ಇವಾಗ ಬೋಡಿ ಆಗಿಬಿಡ್ತಾಳೆ. ನೆಕ್ಸ್ಟು ಈಗ ಕೂದಲಿತ್ತು, ನೆಕ್ಸ್ಟ್ ಈಗ ಬೋಡಿ ಆಗಿಬಿಡ್ತಾಳೆ. ಅವಾಗ ಹೆಂಗೆ ಕಾಣಿಸ್ತಾಳೋ ಗೊತ್ತಿಲ್ಲ. ಇವಾಗ ಒಂಥರ ಕ್ಯೂಟಾಗಿ ಕಾಣಿಸ್ತಾಳೆ. ಬೋಡಿ ಆದಮೇಲೆ ಆ ಥರ ಕಾಣಿಸ್ತಾಳೋ ಗೊತ್ತಿಲ್ಲ. ಬೋಡಿ ಆಗ್ತಾಳೆ ಈಗ ಪಾಪ. ಪಾಪಗೆ ನೋಡಿ ಈಗ ದೇವಸ್ಥಾನದ ಹತ್ರ ಬಂದು, ಮನೆ ಹತ್ರ ಮಾದೇಶ್ವರ ಟೆಂಪಲ್ ಇದೆ, ಅಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿ, ಅಲ್ಲಿ ಪೂಜೆ ಮಾಡಿಸಿ ದೇವಸ್ಥಾನದಲ್ಲಿ, ಮತ್ತು ಕಾರ್ಗೆಲ್ಲ ಪೂಜೆ ಮಾಡಿ ಇವಾಗ ಹೊರಡಬೇಕು. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 6 ಗಂಟೆಗೆ ಬಿಡೋಣ ಅಂತ, ಬಟ್ ಲೇಟ್ ಆಗೋಯ್ತು. ಇವಾಗ ಹೊರಡ್ತಾ ಇದ್ವಿ. ಆಲ್ರೆಡಿ 8:30 ಆಗೋಗಿದೆ. ನಾವು ಬೆಟ್ಟಕ್ಕೆ ಬರೋಷ್ಟರಲ್ಲಿ ಆಲ್ರೆಡಿ ಆಲ್ಮೋಸ್ಟ್ 11:45 ಆಗಿತ್ತು. ಬಂದ ತಕ್ಷಣ ಪಾಪಗೆ ಮುಡಿ ಕೊಟ್ಟು, ಉಮೇಶ್ ಅವರು ಮುಡಿ ಕೊಟ್ಟರು. ಅವ್ರು ಫಸ್ಟ್ ಕೊಡಿಸ್ಕೊಂಡು ಪಾಪಗೆ ಮುಡಿ ಕೊಡಿಸಿದ್ರು. ಪಾಪು ಅಂತೂ ತುಂಬ ಅಳ್ತಾ ಇದ್ಲು. ಅವಳು ಅಳ್ತಾ ಇರೋದು ನೋಡಿ ನನಗಂತೂ ತುಂಬ ಭಯ ಆಗ್ತಿತ್ತು. ಎಲ್ಲಿ ತಲೆ ಏನಾದರೂ ಅಲ್ಲಾಡಿಸ್ಬಿಟ್ರೆ ಏಟಾಗ್ಬಿಡ್ತದೋ, ಬ್ಲಡ್ ಬಂದುಬಿಡ್ತದೋ ಅನ್ನೋದೇ ಭಯ ಆಗ್ತಾಯಿತ್ತು. ನಾನು ಈ ಕಡೆ ಸೈಡಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವಳು ಅಳೋದನ್ನ ನನಗೆ ನೋಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಷ್ಟಪಡ್ತಿದ್ಲು ಪಾಪ. ಮುಡಿಯೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ದೇವ್ರ ದರ್ಶನಕ್ಕೆ ಹೋದರೆ ತುಂಬ ರಶ್ ಇತ್ತು, ಸಂಡೇ ಇರೋದ್ರಿಂದ. ಹಂಗಾಗಿ ಪಾಪು ಜೊತೆ ನನಗೆ ಫ್ರೀ ಕೊಟ್ಟರು, ಫ್ರೀ ಟಿಕೆಟು. ಮತ್ತು ನಮ್ಮ ಮಾವ ಇದ್ದಾರಲ್ಲ, ಅವ್ರಿಗೂ ಕೂಡ ಫ್ರೀ ಟಿಕೆಟ್ ಇತ್ತು. ಅಂದರೆ ಏಜ್ ಆಗಿರೋರಿಗೆ ಫ್ರೀ ಟಿಕೆಟ್ ಕೊಡ್ತಾರೆ, ಮತ್ತು ಪಾಪು ಇದ್ದರೆ ಅವ್ರಿಗೊಂದು ಫ್ರೀ ಟಿಕೆಟ್ ಕೊಡ್ತಾರೆ. ಮತ್ತು ಉಮೇಶರು ಪೇ ಮಾಡಿ ಅವರು ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋದ್ವಿ. ತುಂಬ ಬಿಸಿಲಿತ್ತು. ಬಿಸಿಲಿರೋದಕ್ಕೆ ಅಂತೂ ತುಂಬ ಸುಸ್ತಾಗ್ತಿತ್ತು. ಪಾಪು ಕೂಡ ತುಂಬ ಟಯರ್ಡ್ ಆಗಿರೋದ್ರಿಂದ ಮಲ್ಕೊಬಿಟ್ಟಿದ್ಲು. ಅಲ್ಲೆಲ್ಲ ದೇವ್ರ ದರ್ಶನ ಮುಗಿಸಿ ಸಾಲೂರು ಮಠಕ್ಕೆ ಬಂದ್ವಿ. ಅಲ್ಲಿ ಬಂದ್ಬಿಟ್ಟು ಪಾಪುಗೆ ಸ್ವಲ್ಪ ತುಲಾಭಾರ ಮಾಡಿಸ್ಬೇಕಿತ್ತು. ಅದನ್ನೆಲ್ಲ ಮಾಡಿಸಿ ಪಾಪುಗೆ ಮಾದೇಶ್ವರ ಡ್ರೆಸ್ ಹಾಕ್ಸೋಣ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿದ್ವಿ. ಹುಲಿ ಕೂಡ ಮನೆಯಿಂದನೇ ತೊಗೊಂಡೋಗಿದ್ವಿ ಕಾರಲ್ಲಿ ಹಾಕ್ಕೊಂಡು. ಸೊ ಪಾಪು ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ನೀವು ಕೂಡ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಅವಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಮಾದೇಶ್ವರನೇ ಬಂದಂಗೆ ಅನ್ನಿಸ್ತಾ ಇತ್ತು. ಮಕ್ಕಳು ನಿಜವಾಗ್ಲೂ ದೇವರು ಅನ್ನೋದಕ್ಕೆ ಇದೆ ಸಾಕ್ಷಿ. ಅಲ್ಲಿರೋರೆಲ್ಲ ತುಂಬ ಅವಳನ್ನ ಇಷ್ಟಪಡ್ತಾಯಿದ್ರು. ಎಲ್ಲ ಗಂಡು ಪಾಪು ಅಂದ್ಕೊಬಿಟ್ಟು ಮಾದಪ್ಪ ಮಾದಪ್ಪ ಅಂತಾಯಿದ್ರು. ಬಟ್ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಗರ್ಲ್ ಬೇಬಿ ಅಂತ. ಬಟ್ ಪಾಪು ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮತ್ತು ಆ ಡ್ರೆಸ್ ಎಲ್ಲ ಹಾಕಿರೋದಕ್ಕೆ ಅವಳಿಗೆ ಆಗ್ತಾ ಇರಲಿಲ್ಲ. ಎಳೆದು ಆಗ್ತಾಯಿದ್ಲು. ಫೋಟೋಗೂ ನೆಟ್ಟಿಗೆ ತೆಗೆಸ್ಕೊತಾ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿ ಅವಳನ್ನ ಸಾಹಸ ಮಾಡಿ ನಾವು ಫೋಟೋಸ್ ಎಲ್ಲ ತೊಗೊಂಡು ಸಾತೂರು ಮಠದಲ್ಲಿ. ಮತ್ತು ಮಾದೇಶ್ವರ ಬೆಟ್ಟದ ಹತ್ರ ಬಂದ್ವಿ. ಬೆಟ್ಟದ ಮುಂದೆ ಹೋದರೆ ಅಲ್ಲಿ ತುಂಬ ಜನ ಮುತ್ಕೊಬಿಟ್ರು. ಅವಳು ಫುಲ್ ಗಾಬರಿ ಆಗಿಬಿಟ್ಲು. ಅಲ್ಲಿಗೆ ಹೋದರೆ ಫೋಟೋ ಎಲ್ಲ ನೀಟಾಗಿ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಬಂದು ಅಲ್ಲಿ ಫೋಟೋಶೂಟ್ ಮಾಡ್ಕೊಂಡ್ವಿ ಪಾಪುದು. ಅಲ್ಲೆಲ್ಲ ಫೋಟೋಶೂಟ್ ಮಾಡಿ ಆಲ್ಮೋಸ್ಟ್ ಹೊರಡೋಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. ಅಲ್ಲಿಂದ ಹೊರಟು ಒಂದು 6 ಗಂಟೆ ನಾವೇನೋ ಹೊರಟಿದ್ದು. ಅಲ್ಲಿಂದ ತಾಳ್ಬೆಟ್ಟಕ್ಕೆ ಬಂದು
ತಾಳ್ಬೆಟ್ಟದಿಂದ ಸ್ವಲ್ಪ ಅಲ್ಲಿ ಬಜ್ಜಿ ಎಲ್ಲ ಮಾರ್ತಾರಲ್ಲ, ಬಜ್ಜಿ ಎಲ್ಲ ತಿಂದು ಮತ್ತು ನಾವು ಮನೆಗೆ ಬಂದ್ವಿ. ಇದ್ರದ್ದು ವೀಡಿಯೋಸ್ ಎಲ್ಲ ನಾನು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ನಮ್ಮ ಕ್ಯೂಟ್ ಮಾದಪ್ಪ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.